ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿದ್ದು. ಈಗ ಈ ಪ್ರಕರಣ ಪ್ರಮುಖ ಘಟ್ಟವನ್ನ ತಲುಪಿದೆ. ದೂರುದಾರ ಬರೋಬ್ಬರಿ 13 ಶವ ಹೂತಿಟ್ಟಿರುವ ಜಾಗಗಳನ್ನು ಗುರುತಿಸಿದ್ದು, ಬಳಿಕ ಇವತ್ತು ಕೂಡ ಇನ್ನುಳಿದ ಜಾಗಗಳನ್ನು ಗುರುತಿಸಲಿದ್ದಾನೆ. ಇನ್ನು ಇನ್ನುಳಿದ ಎಸ್ಐಟಿ ತನಿಖೆ ಕೂಡ ಮುಂದುವರಿತಾ ಇದ್ದು, ಗುರುತಿಸಿರೋ ಜಾಗಗಳನ್ನು ಅಗೆಯಲು ಎಸ್ಐಟಿ ಈಗಾಗಲೇ ತೀರ್ಮಾನವನ್ನು ಕೂಡ ಮಾಡಿದೆ. ಹಾಗಾದ್ರೆ ಇವತ್ತು ಏನೆಲ್ಲ ಬೆಳವಣಿಗೆ ಆಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಧರ್ಮಸ್ಥಳ ಫೈಲ್ಸ್ ಪ್ರಮುಖ ಘಟ್ಟ ತಲುಪಿದ ತನಿಖೆ. ಶವ ಹೂತಿಟ್ಟ 13 ಜಾಗ ಗುರುತಿಸಿದ ದೂರುದಾರ. ಇವತ್ತು ಮತ್ತಷ್ಟು ಜಾಗಗಳ ಗುರುತು ಪತ್ತೆ. ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿ ಅನಾಮಿಕ ವ್ಯಕ್ತಿ ದೂರು ಕೊಟ್ಟಿದ್ದ. ಆ ಬಳಿಕ ಇನ್ವೆಸ್ಟಿಗೇಷನ್ಗೆ ರಚನೆಯಾಗಿದ್ದ ಎಸ್ಐಟಿ ದೂರುದಾರ ವ್ಯಕ್ತಿಯನ್ನ 2 ದಿನಗಳ ಕಾಲ ಸುದೀರ್ಘವಾಗಿ ವಿಚಾರಣೆ ನಡೆಸಿದ್ರು. ವಿಚಾರಣೆಯ ವೇಳೆ ಎಲ್ಲೆಲ್ಲಿ ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿ ಆತ ತಿಳಿಸಿದ್ದ. ಈ ಹಿನ್ನೆಲೆಯಲ್ಲಿ ನಿನ್ನೆ ಧರ್ಮಸ್ಥಳ ಗ್ರಾಮದ ಬೇರೆ ಬೇರೆ ಕಡೆಗಳಲ್ಲಿ ಶವ ಹೂತಿಟ್ಟ ಜಾಗವನ್ನ ಗುರುತು ಮಾಡಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಬಿಗಿ ಭದ್ರತೆಯಲ್ಲಿ ಆತನನ್ನ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಕರೆತಂದು ಸ್ನಾನಘಟ್ಟದ ಎಡಬದಿಯಲ್ಲಿ 2 ಗಂಟೆಗಳ ಕಾಲ 1 ಕಿಲೋಮೀಟರ್ ಸಾಗಿ ಒಟ್ಟು 8 ಸ್ಥಳಗಳನ್ನು ಗುರುತಿಸಲಾಗಿತ್ತು. ಬಳಿಕ ನೇತ್ರಾವತಿ ಸ್ನಾನಘಟ್ಟ ಹಾಗೂ ನೇತ್ರಾವತಿ ಸೇತುವೆಯ ಮಧ್ಯಭಾಗದ ಅರಣ್ಯ ಪ್ರದೇಶದಲ್ಲಿ 4 ಜಾಗಗಳನ್ನು ಗುರುತಿಸಲಾಗಿದೆ. ಬಳಿಕ ನೇತ್ರಾವತಿ ಸ್ನಾನಘಟ್ಟದ ಬಲಬದಿಯಲ್ಲಿದ್ದ ಅಜಿಕುರಿ ರಸ್ತೆಯ ಬದಿಯ ಜಾಗದಲ್ಲೂ ಕೂಡ ಶವ ಹೂತಿಟ್ಟಿರುವುದಾಗಿ ಅನಾಮಿಕ ವ್ಯಕ್ತಿ ಗುರುತಿಸಿದ್ದಾನೆ. ನಿನ್ನೆ ಒಟ್ಟು 15 ಸ್ಥಳಗಳನ್ನು ಗುರುತಿಸುವ ತಯಾರಿ ಮಾಡಿಕೊಂಡಿದ್ದ ಎಸ್ಐಟಿ ಕತ್ತಲಾದ ಹಿನ್ನೆಲೆಯಲ್ಲಿ 13 ಸ್ಥಳಗಳನ್ನು ಮಾತ್ರ ಗುರುತಿಸಲಾಗಿದೆ. ಇವತ್ತು ಮತ್ತಷ್ಟು ಜಾಗಗಳನ್ನು ಗುರುತಿಸುವ ಕೆಲಸ ಮುಂದುವರಿಸಲಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟೆ ಪ್ರಕರಣದ ಕೆಲವೊಂದು ಗುರುತುಗಳನ್ನು ಪತ್ತೆ ಮಾಡುವಂತ ಕೆಲಸ ಆಗಿತ್ತು. ಸುಮಾರು 15 ಕಡೆಗಳಲ್ಲಿ ಇದೆ ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ. ಈಗ ನಾವು ಗಮನಿಸಬಹುದು, ನೇತ್ರಾವತಿ ಸ್ನಾನಘಟ್ಟದ ಬಲಭಾಗದಲ್ಲಿರುವಂಥ ಅಜಿಕುರಿ ಅನ್ನುವಂಥ ಒಂದು ರಸ್ತೆಯ ಸಮೀಪದಲ್ಲಿ ಒಂದು ಜಾಗವನ್ನು ಗುರುತು ಮಾಡಲಾಗಿದೆ. ಇದು ನೇತ್ರಾವತಿ ಸ್ನಾನಘಟ್ಟದ ಬಲಭಾಗದಲ್ಲಿರುವಂತಹ ಸ್ಥಳವನ್ನು ಸಂಪೂರ್ಣವಾಗಿ ಸೆಕ್ಯೂರ್ ಮಾಡಲಾಗಿದೆ. ಟೇಪನ್ನು ಹಾಕಿ ಟೇಪ್ನ ಮೂಲಕ ಯಾರೂ ಪ್ರವೇಶ ಮಾಡದ ರೀತಿಯಲ್ಲಿ ಈ ಒಂದು ಸ್ಥಳವನ್ನು ಗುರುತಿಸಲಾಗಿದೆ. ಅದಕ್ಕೆ 13 ಅನ್ನುವಂಥ ನಂಬರನ್ನು ಹಾಕಲಾಗಿದೆ. ಅಂದರೆ 13 ಕಡೆಗಳಲ್ಲಿ ಹೂತಿಟ್ಟಿದ್ದ ಶವಗಳು ಇದೆ ಅನ್ನುವಂಥದ್ದನ್ನು ಆತ ಹೇಳಿರುವಂಥದ್ದು. ಆತ ಹೇಳಿರುವ ರೀತಿಯಲ್ಲೇ SIT ಅಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಿ ಆತ ಹೇಳಿರುವ ರೀತಿಯಲ್ಲೇ ಇಲ್ಲಿ ಗುರುತುಗಳನ್ನು ಮಾಡಿದ್ದು. ಇನ್ನೊಂದಷ್ಟು ಕಡೆಗಳಲ್ಲಿ ಇದೇ ರೀತಿಯಾದಂಥ ಸ್ಥಳವನ್ನು ಗುರುತಿಸ್ತೇನೆ ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ. ಹಾಗಾಗಿ ಆ ಸಂದರ್ಭದಲ್ಲೂ ಮುಂದಿನ ಹಂತದಲ್ಲೂ ಅಲ್ಲೂ ಈ ರೀತಿಯಾಗಿ ಸ್ಥಳವನ್ನು ಮಹಾಜರು ಮಾಡಿ ಅಲ್ಲಿ ಗುರುತು ಮಾಡುವಂಥ ಕೆಲಸಗಳನ್ನು SIT ಅಧಿಕಾರಿಗಳು ಮುಂದುವರಿಸಲಿಕ್ಕಿದ್ದಾರೆ. ನಿನ್ನೆ ಗುರುತಿಸಿರುವ ಎಲ್ಲ 13 ಜಾಗಗಳಿಗೂ SIT ವಿಶೇಷ ಭದ್ರತೆ ಕಲ್ಪಿಸಿದೆ. ಮಹಾಜರಿನ ಮೊದಲ ದಿನ 13 ಸ್ಥಳಗಳನ್ನು ಗುರುತಿಸಿದ ಸ್ಥಳಗಳ ದಾಖಲೀಕರಣ ಮಾಡಿದ SIT ಟೀಮ್ ಗುರುತಿಸಿದ ಎಲ್ಲ ಸ್ಥಳಗಳಲ್ಲಿ ಬಿಗಿ ಭದ್ರತೆಯನ್ನು ಕಲ್ಪಿಸಿದೆ. ಗುರುತಿಸಿದ ಪ್ರತಿ ಸ್ಥಳಕ್ಕೂ ತಲಾ 2 ಮಂದಿ ಶಸ್ತ್ರಸಜ್ಜಿತ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದು ದಟ್ಟ ಅರಣ್ಯದಲ್ಲಿ ರಾತ್ರಿ ಹಗಲು ಸರ್ಪಗಾವಲನ್ನು ಹಾಕಿದೆ. ಗುರುತಿಸಿದ ಜಾಗಗಳಿಗೆ ಟೇಪನ್ನು ಹಾಕಿ ಎಲ್ಲದಕ್ಕೂ ಕೂಡ ನಂಬರನ್ನು ಇಡಲಾಗಿದೆ. ಇವತ್ತು ಮತ್ತೆ ಉಳಿದಿರುವ ಜಾಗಗಳನ್ನು ಗುರುತಿಸುವ ಕೆಲಸ ನಡೆಯಲಿದ್ದು, ಬಳಿಕ ಎಲ್ಲವನ್ನೂ ಕೂಡ ಅಗೆಯುವ ತೀರ್ಮಾನವನ್ನು SIT ಮಾಡಿದೆ. ಒಟ್ನಲ್ಲಿ ಇವತ್ತು ಕೂಡ ಸ್ಥಳ ಮಹಾಜರು ನಡೆಯಲಿದ್ದು ಮತ್ತಷ್ಟು ಶವ ಹೂತಿಟ್ಟ ಜಾಗವನ್ನು ಗೊತ್ತುಪಡಿಸುವಂತಹ ಕೆಲಸ ಆಗುತ್ತೆ. ಶವಗಳನ್ನು ಹೂತಿಟ್ಟ ಸ್ಥಳವನ್ನು ಇವತ್ತೇ ಅಗೆಯುವ ಸಾಧ್ಯತೆ ಇರೋದ್ರಿಂದ ಎಲ್ಲರಲ್ಲೂ ಕೂಡ ಕುತೂಹಲ ಹೆಚ್ಚಾಗಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.